ಸೊ ನೋಡ್ತಿರ್ಬೋದು ಬಡವರ ಬಾದಾಮಿ ಮಾರುತಿ ಸುಜುಕಿ ಆಲ್ಟೋ K10 ಇದು 2012 ಮಾಡಲು. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತೀರಾ? ಬರೀ 60,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರೋದು. ಸಿಂಗಲ್ ಓನರ್ ಗಾಡಿ ನೋಡ್ತಿರ್ಬೋದು. K55 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರ್ಬೋದು. ಸೊ ಗಾಡಿ ಕಲರ್ ನೋಡಿ, ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. ಸೊ ವಾಕ್ ಅರೌಂಡ್ ತೋರಿಸ್ತೀನಿ. ಗಾಡಿ ಮಾತ್ರ ಅಲ್ಟಿಮೇಟ್ ಕಂಡೀಷನ್ ಆಗಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು, ಎಲ್ಲೂ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಸಿಂಗಲ್ ಓನರ್ ಇದು, 2012 ಮಾಡಲು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಸರ್ ಇದ್ರ ಪ್ರೈಸ್ ಹೇಳಿ ಸರ್. 250 2.5 2,50,000 ಹೇಳ್ತಾ ಇದ್ದೀರಾ? ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಆಗುತ್ತಾ? ಡಿಸ್ಕೌಂಟ್ ಐತಿದೆ ಸರ್. ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಆಗುತ್ತೆ. 2 ಲಕ್ಷ ಚಾನಲ್ ಇಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಐತಿದೆ. ಆನ್ ಟೇಬಲ್ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ಆಲ್ಟೋ K10 VX ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್ ಆಗಿರುತ್ತೆ. ಇದು ಮರೂನ್ ಕಲರ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ, ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮರಿದೇ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಶೋರೂಮ್ಗೆ, ನಮ್ಮ ಕಾರ್ಸ್ಗೆ. ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡ ಹುಡುಗ. ಇವತ್ತೊಂದು ಹೊಸ ಶೋರೂಮ್ ಬಂದಿದ್ದೀನಿ, ನಮ್ಮ ಕಾರ್ಸ್ ಅಂತ. ಸೊ ಇವತ್ತು ಈ ಶೋರೂಮ್ ಮಾಲೀಕರಿಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೋಣ. ಹಾಯ್ ಸರ್, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಅರ್ಬಾಜ್ ಖಾನ್. ಅರ್ಬಾಜ್ ಅಂತ. ಇವಾಗ ಎಷ್ಟು ಗಾಡಿಗಳಿದೆ ಸರ್ ಇವತ್ತು? ನಮ್ಮ ಹತ್ರ ಒಂದು 20-30 ಗಾಡಿ ಇದೆ. 20-30 ಗಾಡಿ ಇದೆ. ಸೊ ಲೋ ಬಜೆಟ್ ಇಂದ ಹೈ ಬಜೆಟ್ ತನಕ ಗಾಡಿಗಳಿದೆ. ಹೈ ಬಜೆಟ್ ಎಲ್ಲ ಇದೆ ನಮ್ದು. ಎಲ್ಲ ಇವಾಗ ಮಿಡ್ಲ್ ಕ್ಲಾಸ್ ಅವರು ಹುಡುಕ್ತಾ ಇರ್ತಾರೆ. i10 ಆಗ್ಲಿ, i20 ಎಲ್ಲರಿಗೆ ಆಗ್ಲಿ, ಸಿಗುತ್ತೆ. ಎಲ್ಲ ರೇಂಜ್ ಅಲ್ಲೂ ಗಾಡಿಗಳಿದೆ. ದೊಡ್ಡ ಬಜೆಟ್ ಐತೆ ನಮ್ದು. ಎಲ್ಲ ಬಜೆಟ್ ಗಾಡಿ ಇದೆ. ಇವತ್ತು ಎಲ್ಲ ಗಾಡಿಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡಿ ಸರ್. ಆಯ್ತು. ನೋಡ್ತಿರ್ಬೋದು, ಹುಂಡೈ i10 ಇದೆ. ಸೊ ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ, 2011 ಮಾಡಲು. ಸೊ 70,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಗಾಡಿ ನೋಡ್ತಿರ್ಬೋದು, ವೈಟ್ ಕಲರ್ ಅಲ್ಲಿ ಇರುತ್ತೆ. ಸೊ ಗಾಡಿ ಕಂಡೀಷನ್ ಮಾತ್ರ ಟಾಪ್ ಕಂಡೀಷನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಹೇಳ್ ಮಾಡಿಸಿದ ಗಾಡಿ ಇದು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್. ಸೊ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ಡಿಫಾಗರ್. ಸೊ ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಹುಂಡೈ i10 ಇದು ಮ್ಯಾಗ್ನಾ 2011 ಮಾಡಲ್. ಇದು 11 ಮಾಡಲು, ಸೆಕೆಂಡ್ ಓನರ್. ನೆಗೋಷಿಯಬಲ್. ಪ್ರೈಸ್ ಹೇಳಿ ಸರ್ ಇದ್ರದ್ದು. ಇದ್ರದ್ದು ಪ್ರೈಸ್ 2.5 2,50,000 ಹೇಳ್ತಾ ಇದ್ದೀರಾ. ಸೊ ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಐತೆ. ಸೂಪರ್. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ.
ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ನೋಡ್ತಿರ್ಬೋದು ಹುಂಡೈ ಕ್ರೆಟಾ ಇದೆ, 2016 ಮಾಡಲು, 17 ಮಾಡಲ್ ಇದೆ. ಸೊ ಸಿಂಗಲ್ ಓನರ್ ಆಗಿರುತ್ತೆ. ಸೊ ಕಿಲೋಮೀಟರ್ ಡ್ರಿವನ್ ಆಗಿರೋದು 50,000 ಕಿಲೋಮೀಟರ್ ಮಾತ್ರ ಆಗಿರುತ್ತೆ. ಸೊ ಅದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಏರ್ ಬ್ಯಾಗ್, ಡಿಫಾಗರ್ ಎಲ್ಲ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದು 7,75,000 ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಸೊ ಗಾಡಿ ನೋಡ್ತಾ ಇರ್ಬೋದು. ಸೊ ಟಾಪ್ ಕಂಡೀಷನ್ ಆಗಿರುತ್ತೆ ಗಾಡಿ ಮಾತ್ರ. ಸೊ ತುಂಬಾ ಜನ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಕ್ರೆಟಾ ಹುಡುಕ್ತಾ ಇರ್ತಾರೆ. ಸೊ ಮೈಲೇಜ್ ಅಲ್ಲಿ ಇದು ಆರಾಮಾಗಿ 20 ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಇದು ಡೀಸೆಲ್ CRD ಎಂಜಿನ್ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋಮೆಟಿಕ್ ಪವರ್ ವಿಂಡೋಸ್. ಸೊ ಡಿಫಾಗರ್, ಸೀಟ್ ಕವರ್ಸ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ಇದ್ರ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ಎರಡ್ 2016-17 ಮಾಡಲಿದ್ದು, ಸಿಂಗಲ್ ಓನರ್, 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು 7,75,000 ಹೇಳ್ತಾ ಇದ್ದಾರೆ. ಸೊ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಆನ್ ಟೇಬಲ್ ಬಂದ್ರೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಿರ್ಬೋದು ಮಾರುತಿ ಸುಜುಕಿ ರಿಟ್ಸ್ ಇದೆ. ಸೊ ಇದು VXI ವೇರಿಯಂಟ್ ಆಗಿರುತ್ತೆ, ಅಂದ್ರೆ ಮಿಡ್ಲ್ ವರ್ಷನ್ ಆಗಿರುತ್ತೆ. 2011 ಮಾಡಲು, 80,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸಿಂಗಲ್ ಓನರ್, 80,000 ಹೇಳ್ತಾ ಇದ್ದಾರೆ, ಅಂದ್ರೆ 2,80,000 ಹೇಳ್ತಾ ಇದ್ದಾರೆ. ಫೈನಲ್ ಬಂದ್ರೆ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ಗಾಡಿ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ VXI ವೇರಿಯಂಟ್ ಇದು ರಿಟ್ಸ್. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಮಾರುತಿ ಸುಜುಕಿ ರಿಟ್ಸ್ 2011 ಮಾಡಲು, ಸಿಂಗಲ್ ಓನರ್, VXI ವೇರಿಯಂಟ್ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಕಂಡೀಷನ್ ಆಗಿದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಎರಡು 80 ಹೇಳ್ತಾ ಇದ್ದೀನಿ, 2.5 ಫೈನಲ್ ಮಾಡ್ತೀನಿ. 2,80,000 ಹೇಳ್ತಾ ಇದ್ರೆ 2.5 ಲಕ್ಷ ಫೈನಲ್ ಆಗುತ್ತೆ. ನೋಡ್ತಾ ಇರ್ಬೋದು ಬಂದ್ರೆ ಹೆಚ್ಚು ಕಡಿಮೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. 11 ಮಾಡಲ್, ಸಿಂಗಲ್ ಓನರ್ ಗಾಡಿ. 2011 ಮಾಡಲ್, ಸಿಂಗಲ್ ಓನರ್, VXI ವೇರಿಯಂಟ್. VXI ಪೆಟ್ರೋಲ್ ರಿಟ್ಸ್, ಮಾರುತಿ ಸುಜುಕಿ ರಿಟ್ಸ್. ತುಂಬಾ ಜನ ರಿಟ್ಸ್ ಹುಡುಕ್ತಾ ಇರ್ತಾರೆ. ಸೊ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ ಗಾಡಿ. ಇಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹುಂಡೈ i10 ಗ್ರ್ಯಾಂಡ್ ಇದೆ, 2016 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ಇದು. ಸೊ 65,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು. 550, 5,50,000 ಸಿಂಗಲ್ ಓನರ್, 16 ಮಾಡಲ್, ಸಿಂಗಲ್ ಓನರ್. ಸೂಪರ್. ಎಲಿಫೆಂಟ್ ಗ್ರೇ ಕಲರ್ ಇರುತ್ತೆ. K04 ಅಂದ್ರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. i10 ಗ್ರ್ಯಾಂಡ್ 2016 ಮಾಡಲು, ಮ್ಯಾಗ್ಲಾ ವೇರಿಯಂಟ್ ಇದು. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಟೋ ಫೋಲ್ಡಿಂಗ್ ಮಿರರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಇಂಟೀರಿಯರ್ ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಇದು. 1.2, 550 ನೆಗೋಷಿಯಬಲ್. 5,50,000 ನೆಗೋಷಿಯಬಲ್. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಕಡಿಮೆ. ಸೊ ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬಾ ನೀಟ್ ಆಗಿದೆ. ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ. ಸೊ ನೋಡ್ತಿರ್ಬೋದು ಹುಂಡೈ ಸ್ಯಾಂಟ್ರೋ ಇದೆ, ಜಿಂಗ್ GLS 2009 ಮಾಡಲ್, ಸೆಕೆಂಡ್ ಓನರ್. ಸೊ 80,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸರ್ ಡೀಟೇಲ್ ಹೇಳಿ ಸರ್. ಸೆಕೆಂಡ್ ಓನರ್ 2009, ಪ್ರೈಸ್ ಬಂದು 190, 1,95,000. ಅದ್ರಲ್ಲೂ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಐತಿದೆ. ನಿಮ್ ಚಾನಲ್ ಇಂದ ಬಂದ್ರೆ ಹತ್ತಿಲ್ಲ 20,000 ಕಡಿಮೆ. ಓಕೆ, ಒಂದ್ಗಡೆ ವ್ಯಾಪಾರ ಕುತ್ಕೊಂಡ್ರೆ. ಸೊ ಗಾಡಿ ನೋಡ್ತಾ ಇರ್ಬೋದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್ ಇದು. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು ಗಾಡಿ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು.
ಸೊ ನೋಡ್ತಿರ್ಬೋದು ಹುಂಡೈ i20 ಇದೆ ಇನ್ನೊಂದು 2012 ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಮ್ಯಾಗ್ನಾ. ಮ್ಯಾಗ್ನಾ ಸೊ 85,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. 85,000 ನೋಡಿದೆ. ಇದು ರುಪೀಸ್ ಬಂದಿ ನಿಮ್ಗೆ 425 4,25,000 ನೆಗೋಷಿಯಬಲ್. 25,000 ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಯ್ತದೆ. ಓಕೆ, ಹತ್ತಿಲ್ಲ 20,000 ಕಡಿಮೆ ಮಾಡ್ತೀನಿ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಬಾಡಿಲೆಲ್ಲ ತುಂಬಾ ನೀಟಾಗಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಆಟೋ ಫೋಲ್ಡಿಂಗ್ ಮಿರರ್ಸ್. ಸೊ ಸೀಟ್ ಕವರ್ಸ್ ಕೂಡ ತುಂಬಾ ನೀಟಾಗಿದೆ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ ನೋಡ್ತಾ ಇರ್ಬೋದು. ವಿತ್ ಮ್ಯಾಗ್ವಿಲ್ಸ್ ಇದೆ ಇದರಲ್ಲಿ. 2012 ಮಾಡಲ್ ಡೀಸೆಲ್ ವೇರಿಯಂಟ್ ಇದು ಮ್ಯಾಗ್ನಾ. ಸೆಕೆಂಡ್ ಓನರ್ 425 4,25,000. ಸೊ ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಆಗುತ್ತೆ. ನೋಡ್ತಾ ಇರ್ಬೋದು ಬಾಡಿ ಎಲ್ಲ ತುಂಬಾ ನೀಟಾಗಿದೆ. ಸೊ ನೋಡ್ತಿರ್ಬೋದು ಮಾರುತಿ ಸುಜುಕಿ ಎರ್ಟಿಗಾ ಇದೆ 2012 ಮಾಡಲ್ ZDI ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್. ಸೊ 1,00,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಗಾಡಿ ಬಹಳ ಚೆನ್ನಾಗಿದೆ. ಓಕೆ, ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ನೋಡಿ ಒಳಗಡೆ ನೋಡಿ 25 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ABS, ಸೆಂಟ್ರಲ್ ಲಾಕಿಂಗ್. ಸೊ ಪ್ರತಿಯೊಂದು ಡಿಫಾಗರ್ ಎಲ್ಲ ಬರುತ್ತೆ. ZDI ಇಲ್ಲ ಇದು ಡೀಸೆಲ್ 7 ಸೀಟರ್ ಟಾಪ್ ಎಂಡ್. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಇದ್ರ ಪ್ರೈಸ್ ಹೇಳಿ ಸರ್. ಪ್ರೈಸು 540 5,40,000 ಹೇಳ್ತಾ ಇದ್ದೀರಾ. ಸೊ ಆನ್ ಟೇಬಲ್ ಬಂದ್ರೆ ಕಮ್ಮಿ ಆಗತ್ತಾ? ಕಡಿಮೆ ಆಗುತ್ತೆ ಬಾಯ್. ನಿಮ್ ಚಾಮಲಿಂದ ಬಂದ್ರೆ 20,000 ಕಡಿಮೆ. 20,000 ಕಮ್ಮಿ. ಸೊ K53 ಅಂದ್ರೆ ಬೆಂಗಳೂರು ನೊಂದಾಯ್ತ ವೆಹಿಕಲ್ ಆಗಿರುತ್ತೆ. 10,000 ಇಲ್ಲ ಹತ್ತಿಲ್ಲ 20,000 ಕಡಿಮೆ. ನಿಮ್ 20,000 ಡಿಸ್ಕೌಂಟ್. ಸೂಪರ್ ಸರ್. ಸೊ ನೋಡ್ತಿರ್ಬೋದು ನೆಗೋಷಿಯಬಲ್ ಐತೆ ಮುಂದ್ಗಡೆ ಬಂದ್ರೆ ವ್ಯಾಪಾರ ಮಾಡಕ್ಕೆ. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿದೆ. ಮಾರುತಿ ಸುಜುಕಿ ಎರ್ಟಿಗಾ ZDI ವೇರಿಯಂಟ್ ಇದು ಸೆಕೆಂಡ್ ಓನರ್ 1,00,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸೊ ಆಸ್ಕಿಂಗ್ ಪ್ರೈಸ್ ಬಂದು 5,40,000. ಸೊ ಸ್ಟ್ರೈಟ್ಲಿ ನೆಗೋಷಿಯಬಲ್. ಸೊ ನೋಡ್ತಿರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಡೀಸೆಲ್ ವೇರಿಯಂಟ್ ಅಲ್ಲಿ. ಹೇಳಿ ಸರ್ ಡೀಟೇಲ್. LDI ಶಿಫ್ಟ್ ಇದೆ ಸೆಕೆಂಡ್ ಓನರ್. ಪ್ರೈಸ್ ಬಂದಿ 5 lakhs ಇದು ಶಿಫ್ಟ್. ನೋಡಿ ಬನ್ನಿ ಗಾಡಿ ಒಳಗಡೆ. ಸೊ 5,00,000 ಹೇಳ್ತಾ ಇದ್ದೀರಾ? 5 ಲಕ್ಷ ಹೇಳ್ತಾ ಇದೀನಿ ಗಾಡಿ. ಸ್ಟ್ರೈಟ್ಲಿ ನೆಗೋಷಿಯಬಲ್. ಸೊ ಡೀಸೆಲ್ ವೇರಿಯಂಟ್. ಸೊ ಮೈಲೇಜ್ ಸ್ವಿಫ್ಟ್ ಎಷ್ಟು ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. LDI ಶಿಫ್ಟ್ ಇದು. ಸೊ ಬೇಸಿಕ್ ವರ್ಷನ್ ಆಗಿರುತ್ತೆ. ಸೊ ಸೀಟ್ ಕವರ್ಸ್ ಎಲ್ಲ ತುಂಬಾ ನೀಟಾಗಿದೆ ನೋಡ್ತಾ ಇರ್ಬೋದು. ಇದು ನೆಗೋಷಿಯಬಲ್ ಐತೆ ಬೈ. ನೆಗೋಷಿಯಬಲ್ ಆಗುತ್ತೆ ಇದು. ಸೂಪರ್ ನಿಮ್ ಚಾನೆಲ್ ಇಂದ ಬಂದ್ರೆ ಇಂದ ಬಂದ್ರೆ ಹತ್ತಿಲ್ಲ 20,000 ಕಡಿಮೆ. ಸೊ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇರುತ್ತೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿದೆ. K51 ಅಂದ್ರೆ ಬೆಂಗಳೂರು ನೊಂದಾಯ್ತ ವೆಹಿಕಲ್ ಆಗಿರುತ್ತೆ. LDI ಇದು ಬೇಸಿಕ್ ವರ್ಷನ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. i20 ಇದೆ. ಸೊ 2010 ಮಾಡಲ್ ಸೆಕೆಂಡ್ ಓನರ್. ಸೊ 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಪೆಟ್ರೋಲ್ ವೇರಿಯಂಟ್ ಇದು ಮ್ಯಾಗ್ನಾ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ತುಂಬಾ ನೀಟಾಗಿದೆ. ಡೀಟೇಲ್ ಹೇಳಿ ಸರ್. ಸರ್ ಇದು i20 2010 ಮಾಡಲ್. ಸೆಕೆಂಡ್ ಓನರ್. ರನ್ನು 90,000 ಓಡೈತೆ. ಪ್ರೈಸ್ ಬಂದಿ 3 ಲಕ್ಷ ನೆಗೋಷಿಯಬಲ್. 3 ಲಕ್ಷ ನೆಗೋಷಿಯಬಲ್. ಸೂಪರ್. ನೋಡ್ತಾ ಇರ್ಬೋದು. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಸೊ ಟಾಪ್ ಕಂಡೀಷನ್ ಆಗಿದೆ ನೋಡ್ತಾ ಇರ್ಬೋದು. ನಿಮ್ ಚಾನಲ್ ಇಂದ ಬಂದ್ರೆ ಇದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಇದು ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಸೂಪರ್ ಸರ್. ಸೊ ಮ್ಯಾಗ್ನಾ ವೇರಿಯಂಟ್ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಮ್ಯಾಗ್ನಾ i20 2010 ಮಾಡಲ್ ಸೆಕೆಂಡ್ ಓನರ್. 3 ಲಕ್ಷ ನೆಗೋಷಿಯಬಲ್. 3 ಲಕ್ಷ ನೆಗೋಷಿಯಬಲ್. ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಕೂಡ ಆಫ್ಟರ್ ಮಾರ್ಕೆಟ್. ಸೊ ಮುಂದೆ ಒಂದು ಹೋಂಡಾ ಸಿಟಿ IV ಟೆಕ್ ಇದೆ. ಸೊ ನೋಡ್ತಾ ಇರ್ಬೋದು 2010 ಮಾಡಲ್ ಸೆಕೆಂಡ್ ಓನರ್ 85,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸರ್ ಹೇಳಿ ಡೀಟೇಲ್ಸ್. ಅಣ್ಣ ಇದು ಹೋಂಡಾ ಸಿಟಿ 2010 ಮಾಡಲ್ ಸೆಕೆಂಡ್ ಓನರ್. ಓಕೆ. ರೂಪಾಯಿ ರೈಟ್ ಬಂದಿ 4 ಲಕ್ಷ ನೆಗೋಷಿಯಬಲ್. 4 ಲಕ್ಷ ನೆಗೋಷಿಯಬಲ್. ಸೊ 85,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು?
ಪೆಟ್ರೋಲ್ ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ ಎಲ್ಲೂ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್. ಸೊ ಇಂಟೀರಿಯರ್ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಹೋಂಡಾ ಸಿಟಿ ಐವಿಟೆಕ್ 2010 ಮಾಡಲ್ ಇದು. 4 ಲಕ್ಷ ನೆಗೋಷಿಯಬಲ್. 4 ಲಕ್ಷ ನೆಗೋಷಿಯಬಲ್. ಹೆಚ್ಚು ಕಡಿಮೆ ಆಯ್ತಿದೆ ನಿಮ್ಮ ಚಾನಲಿಂದ ಬಂದರೆ. ನಮ್ಮ ಚಾನಲಿಂದ ಬಂದರೆ 4 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಸೊ ಬಾಡಿ ಲೈನ್ ಕೂಡ ತುಂಬ ನೀಟಾಗಿದೆ, ನೋಡ್ತಾ ಇರ್ಬೋದು. ಸೊ ಪೆಟ್ರೋಲ್ ವೇರಿಯಂಟು. ಸೊ ಆರಾಮಾಗಿ 15+ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇದು. ಸೊ ನೋಡ್ತಾ ಇರ್ಬೋದು ಹೋಂಡಾ ಅಮೇಜ್ ಇದೆ. ಡೀಟೇಲ್ ಹೇಳಿ ಸರ್. ಹೋಂಡಾ ಅಮೇಜ್ 18 ಮಾಡಲ್ ಇದು. ಸಿಂಗಲ್ ಓನರ್, ಆಟೋ ಗೇರು. ಓಕೆ. 80,000 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಇದೆ. ರುಪೀಸ್ ಬಂದು ನಿಮಗೆ 8 ಲಕ್ಷ ನೆಗೋಷಿಯಬಲ್. ಸೊ 8 ಲಕ್ಷ ನೆಗೋಷಿಯಬಲ್ ಆಸ್ಕಿಂಗ್ ಪ್ರೈಸ್. ಪವರ್ ವಿಂಡೋಸ್ ಎಲ್ಲ ಇದೆ. ಸೊ ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿದೆ. 2018 ಮಾಡಲ್ ಇದು. 8 ಲಕ್ಷ ನೆಗೋಷಿಯಬಲ್. 8 ಲಕ್ಷ ನಿಮ್ಮ ನೆಗೋಷಿಯಬಲ್. ಚಾನಲಿಂದ ಬಂದ್ರೆ ಇನ್ನೂ ಕಡಿಮೆ ಇದೆ. ಚಾನಲ್ ಮುಖಾಂತರ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ಆಟೋ ಗೇರ್ ಇರುತ್ತೆ ಇದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ, ನೋಡ್ತಾ ಇರ್ಬೋದು. ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಸೊ ಟಾಪ್ ಕಂಡೀಷನ್ ಆಗಿದೆ. ಪವರ್ ಮಿರರ್ ಎಲ್ಲ ಇದೆ ಇದಕ್ಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಆಟೋ ಫೋಲ್ಡಿಂಗ್ ಮಿರರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಐವಿಟೆಕ್. ಹೋಂಡಾ ಅಮೇಜ್ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಒಳ್ಳೆ ಮೈಲೇಜಲ್ಲಿ ಫೇಮಸ್ ಆಗಿರೋ ಗಾಡಿ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ. ಸೊ ನೋಡ್ತಿರ್ಬೋದು ಹೋಂಡಾ ಅಮೇಜ್ ಇದೆ. 2016 ಮಾಡಲ್, ಸಿಂಗಲ್ ಓನರ್, 60,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಎಸ್ ವೇರಿಯಂಟ್ ಇದು, ಅಂದ್ರೆ ಐವಿಟೆಕ್ ಇದು. ಸರ್ ಹೇಳಿ ಡೀಟೇಲ್ಸ್. 2016 ಮಾಡಲ್ ಇದು. ಅಮೇಜ್, ಹೋಂಡಾ ಅಮೇಜ್, ಸಿಂಗಲ್ ಓನರ್. ಓಕೆ. ರೈಟ್ ಬಂದು ನಿಮ್ಗೆ 5 ಲಕ್ಷ ನೆಗೋಷಿಯಬಲ್. 5 ಲಕ್ಷ ನೆಗೋಷಿಯಬಲ್. 80,000 ಓಡಿದೆ. ಓಕೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಹೋಂಡಾ ಅಮೇಜ್ ಐವಿಟೆಕ್ ಇದು, ಎಸ್ ವೇರಿಯಂಟ್ ಇದು. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ತಿರ್ಬೋದು. ಸೊ ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿದೆ. ಬಹಳ ಕ್ಲಾಸ್ ಇದೆ ಬೈ ಗಾಡಿ ಇದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಿರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ. 2014 ಮಾಡಲ್. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್, ಅಂದ್ರೆ VDI ಮಿಡ್ಲ್ ವರ್ಷನ್ ಆಗಿರುತ್ತೆ ಇದು. ಸೊ ಮೈಲೇಜ್ ಆರಾಮಾಗಿ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು ಇದು. ಸರ್ ಡೀಟೇಲ್ ಹೇಳಿ. 2014 ಮಾಡಲ್, ಸೆಕೆಂಡ್ ಓನರ್, ಡಿಸೈರ್ ಇದು. ರೇಟ್ ಬಂದು ನಿಮ್ಗೆ 480 ಕೊಡ್ತೀನಿ. 4,80,000 ಡಿಸ್ಕೌಂಟ್ ಆಗಲ್ವಾ? ಡಿಸ್ಕೌಂಟ್ ಐತಿದೆ. ನಿಮ್ ಚಾನಲ್ ಇಂದ ಬಂದ್ರೆ ಹತ್ತಿಲ್ಲ 20,000ನೇ ಡಿಸ್ಕೌಂಟ್ ಆಗುತ್ತೆ. 4,80,000 ಹೇಳ್ತಾ ಇದ್ರೆ ಆಸ್ಕಿಂಗ್ ಪ್ರೈಸ್. ಸೊ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. VDI ವೇರಿಯಂಟ್ ಇದು, ಅಂದ್ರೆ ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಇದು. ಡಿಸೈರ್, ಸ್ವಿಫ್ಟ್ ಡಿಸೈರ್. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ವೇರಿಯಂಟ್ ಇದು. ಸೊ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಹುಂಡೈ i10 ಇದೆ. 2011 ಮಾಡಲ್ ಇದು. ಸೊ ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್ ಇದು ಗಾಡಿ. ಡೀಟೇಲ್ ಹೇಳಿ ಸರ್. 2011 ಮಾಡಲ್, ಸಿಂಗಲ್ ಓನರ್, i10. ರೈಟ್ ಬಂದು ನಿಮ್ಗೆ ಇದು 260 ನೆಗೋಷಿಯಬಲ್. 2,60,000 ಸ್ಟ್ರೈಟ್ಲಿ ನೆಗೋಷಿಯಬಲ್. ರನ್ ಆಗಿದೆ 64 ರನ್ ಆಗಿದೆ. 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ. i10 ಮ್ಯಾಗ್ನಾ ಬಂದ್ರೆ ಇನ್ನೂ 10,000 ಕಡಿಮೆ, ಇನ್ನೂ ಕಮ್ಮಿ. ಸೂಪರ್ ಸರ್. ಫೈನಲ್ ಎಷ್ಟಕ್ಕಾಗುತ್ತೆ ಸರ್ ಇದು? 2.5. ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. i10 ಮ್ಯಾಗ್ನಾ 2011 ಮಾಡಲ್, ಸಿಂಗಲ್ ಓನರ್ ಇದು. ಸೊ ಮುಂದೆ ಒಂದು ಟೊಯೋಟಾ ಫಾರ್ಚುನರ್ ಇದೆ. 2015 ಮಾಡಲ್, ಸೆಕೆಂಡ್ ಓನರ್ ಇದು.
ಸೊ K51 ಅಂದ್ರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ಇದು ಕಿಲೋಮೀಟರ್ ಡ್ರಿವನ್ ಆಗಿರೋದು 1,14,000. ಸೊ ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ, ನೋಡ್ತಾ ಇರ್ಬೋದು. ಫಾರ್ಚುನರ್ ಹುಡುಕ್ತಿರೋರ್ಗೆ 2015 ಸೆಕೆಂಡ್ ಓನರ್ ಇದು ಗಾಡಿ. ಓಕೆ, ಪ್ರೈಸ್ ಹೇಳಿ ಸರ್. ಹೇಳ್ತಾ ಇದೀನಿ 16 ಲಕ್ಷ ಹೇಳ್ತಾ ಹೇಳ್ತಾ ಇದೀನಿ. ಸೊ ಆನ್ ಟೇಬಲ್ ಬಂದ್ರೆ ಕಮ್ಮಿ ಆಗುತ್ತೆ, ಇನ್ನೂ ಕಡಿಮೆ ಆಯ್ತಿದೆ ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಕಡಿಮೆ. ಸೂಪರ್ ಕೂಡ ಆಗುತ್ತೆ, ನೋಡ್ತಾ ಇರ್ಬೋದು. ಟೊಯೋಟಾ ಫಾರ್ಚುನರ್. ಸೊ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಬಾಡಿನೆಲ್ಲ ತುಂಬಾ ನೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಟೊಯೋಟಾ ಇನೋವಾ ಇದೆ, 2014 ಮಾಡಲು, ಸಿಂಗಲ್ ಓನರ್. KA11 ಅಂದ್ರೆ ಮಂಡ್ಯ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ Z ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ ಈ ಗಾಡಿ. ಸೊ ಇದ್ರ ಪ್ರೈಸ್ ಬಂದು 10.5 ಲಕ್ಷ ಹೇಳ್ತಾ ಇದ್ದಾರೆ. ಸೊ ಆನ್ ಟೇಬಲ್ ಬಂದ್ರೆ 10 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಬಾಡಿನೆಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಟೊಯೋಟಾ ಇನೋವಾ 2014 ಮಾಡಲ್ Z ವೇರಿಯಂಟ್ ಇದು. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಸೊ ಲೋನ್ ಇದಕ್ಕೆ ಬರೀ 9 ಲಕ್ಷ ಲೋನೇ ಆಗುತ್ತೆ. ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು, ಇನೋವಾ Z ವೇರಿಯಂಟ್ ತಗೊಂಡು ಹೋಗ್ಬೋದು ಮನೆಗೆ. ಸೊ ಗಾಡಿ ಮಾತ್ರ ಆಸಮ್ ಕಂಡೀಷನ್ ಆಗಿದೆ. ಬಂದು 9 ಲಕ್ಷ ಲೋನೇ ಆಗುತ್ತೆ, 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಆದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಮುಂದೆ ಒಂದು ಮಹೇಂದ್ರ XUV 500 ಇದೆ, ಅಂದ್ರೆ W8 ವೇರಿಯಂಟ್ ಇದು. ಸೊ ನೋಡ್ತಾ ಇರ್ಬೋದು, KA05 ಅಂದ್ರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸೊ ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು 6 ಲಕ್ಷ ನೆಗೋಷಿಯಬಲ್. 6 ಲಕ್ಷ ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು 500 W8. ಸೊ ನೋಡ್ತಾ ಇರ್ಬೋದು, ಬಾಡಿನೆಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಸೂಪರ್ ಸರ್. ಸೊ ಬಾಡಿನೆಲ್ಲ ತುಂಬಾ ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ ಎಲ್ಲವೇ ಗಾಡಿ. ಮಹೇಂದ್ರ XUV 500 W8. ಇದಕ್ಕೆ ಲೋನ್ 4 ಲಕ್ಷ ಆಯ್ತದೆ. 4 ಲಕ್ಷ ಲೋನೇ ಆಗುತ್ತೆ. ಲೋನ್ ಆಗುತ್ತೆ. ಸೂಪರ್.